ಇಲ್ಲಿ ಬಾತ್ರೂಮ್ ಬಗ್ಗೆ ನಿಮಗೆ ಒಂದಷ್ಟು ವಿವರಗಳನ್ನು ಕೊಡ್ತೇನೆ. ನೀವು ಅಲ್ಲಿ ನೋಡ್ತಿರುವುದು ಮೇಲೇನಿದಾವೆ ಅವು ಕನ್ಸೀಲ್ಡ್ ವಾಲ್ವ್ಸ್. ಈ ಬಾತ್ರೂಮಿಗೆ ಹಾಟ್ ಅಂಡ್ ಕೋಲ್ಡ್ ಸಪ್ಲೈ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ, ಡೈವರ್ಟರ್ಗೂ ಅಲ್ಲಿಂದನೇ ಹೋಗುತ್ತೆ. ಇದು ವಾಶ್ ಬೇಸಿನ್ ಏರಿಯಾ. ಇಲ್ಲಿ ಹಾಟ್ ಮತ್ತೆ ಕೋಲ್ಡ್ ಎರಡೂ ಪ್ರೊವಿಷನ್ ಮಾಡಿ ಇಟ್ಕೊಂಡಿದೀವಿ. ಹಾಗೂ ಸೇಮ್ ಅಲ್ಲಿಂದನೇ ಇಲ್ಲಿ ವಾಲ್ ಅಂಡ್ ಕಮೋಡ್ ಫ್ಲಶ್ ಟ್ಯಾಂಕಿ ಕೂಡ ಅಲ್ಲಿಂದನೇ ಹೋಗುತ್ತೆ. ಸೊ ನೀವು ವಾಲ್ಸ್ ಹಾಕಿಸಿದಾಗ ನಾಳೆ ದಿನ ಯಾವುದಾದ್ರೂ ಇಲ್ಲಿ ನಲ್ಲಿ ಪ್ರಾಬ್ಲಮ್ ಆಯಿತು, ಲೀಕೇಜ್ ಆಯಿತು ಅಂತಂದ್ರೆ ಜಸ್ಟ್ ಈ ವಾಲ್ನ ಆಫ್ ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಇಲ್ಲಿಯ ನೀರು ಇಲ್ಲೇ ಕಟ್ ಆಫ್ ಆಗಿಬಿಡುತ್ತೆ. ಕೆಲವೊಂದು ಕಡೆ ಈ ವಾಲ್ಸ್ ಇಲ್ಲ ಅಂತಂದ್ರೆ ನೀವು ಮೇಲೆ ಹೋಗಿ ಓವರ್ ಹೆಡ್ ಟ್ಯಾಂಕ್ ಅಥವಾ ಸಿಂಟೆಕ್ಸ್ ಅಲ್ಲಿ ಆಫ್ ಮಾಡಿದ್ರೆ ಕಂಪ್ಲೀಟ್ ಮನೆಗೆ ನೀವು ನೀರನ್ನ ಕಟ್ ಆಫ್ ಆಗಿಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿ ಎಲ್ಲ ಬಾತ್ರೂಮ್ಗೂ ಒಂದೊಂದು ವಾಲ್ಸ್ ಹಾಕ್ಸ್ಕೊಂಡ್ಬಿಡಿ. ಸಪೋಸ್ ಏನಾದರೂ ಪ್ರಾಬ್ಲಮ್ ಇದ್ದಲ್ಲಿ ಈ ಬಾತ್ರೂಮ್ ಅಷ್ಟೇ ಆಫ್ ಆಗಿರುತ್ತೆ, ಪ್ಲಂಬರ್ನ ಕರೆಸಿ ಸರಿ ಮಾಡಿಸಿ ಇಲ್ಲಿ ಆನ್ ಮಾಡ್ಕೊಂಡ್ರೆ ಆಗೋಯ್ತು, ಮತ್ತೆ ನೀವು ಆರಾಮಾಗಿ ಯೂಸೇಜ್ ಮಾಡ್ಬೋದು. ಸೊ ಇದೊಂದ್ರ ಬಗ್ಗೆ ಕಾಳಜಿ ವಹಿಸಿ ಇದನ್ನ ಆದಷ್ಟು ಬರುವಂತೆ ಪ್ಲಾನ್ ಮಾಡಿ. ಧನ್ಯವಾದಗಳು.